ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ನೀವು ಫೋಕಸ್ ಮಾಡಬೇಕಾಗಿರುವಂತ ಕೆಲವು ಸೆಕ್ಟರ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಯಾಕೆ ಈ ಸೆಕ್ಟರ್ ನ ಫೋಕಸ್ ಮಾಡಬೇಕು ಅಂತದ್ದೇನಿದೆ, ಯಾಕೆ ಈಗ ಈ ಸೆಕ್ಟರ್ ಗಳು ಫೋಕಸ್ ಅಲ್ಲಿ ಇದಾವೆ, ಮುನ್ನೆಲೆಗೆ ಬರ್ತಿದ್ದಾವೆ, ಸ್ಟಡಿ ಮಾಡೋದಾದ್ರೆ ಯಾವ ಕಂಪನಿಗಳನ್ನ ಸ್ಟಡಿ ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಉದಾಹರಣೆಗಾಗಿ ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ನಾನು ಅವಾಗಲೇ ಹೇಳಿದೆ ಹಲವು ಸೆಕ್ಟರ್ಸ್ ಅನ್ನ ಕವರ್ ಮಾಡ್ತಿದ್ದೀನಿ ಅಂತ. ಹಾಗೆ ಒಂದು ವಿಷಯ ನೆನಪಿರ್ಲಿ, ಈ ಸೆಕ್ಟರ್ಸ್ ಅಲ್ಲಿ ಸ್ಟ್ರೆಂತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವನ್ ನೀವು ಟೆಕ್ನಿಕಲಿ ನೋಡಿದ್ರು ಕೂಡ ಒಂದಷ್ಟು ಮೊಮೆಂಟಮ್ ಇದೆ, ಜೊತೆಗೆ ಫ್ಯೂಚರ್ ಅಲ್ಲೂ ಕೂಡ ಗ್ರೋ ಆಗುವಂತ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ಸ್. ಮೇ ಬಿ ಈ ಸೆಕ್ಟರ್ ಅನ್ನ ನೀವು ಸ್ಟಡಿ ಮಾಡಿ ಇದರಲ್ಲಿರುವಂತಹ ಒಳ್ಳೆ ಕಂಪನಿಗಳನ್ನ ಸ್ಟಡಿ ಮಾಡಿ ಆಯ್ಕೆ ಮಾಡ್ಕೊಂಡ್ರೆ ಮೇ ಬಿ ಫ್ಯೂಚರ್ ಅಲ್ಲಿ ಒಳ್ಳೆಯ ಲಾಭ ಕೂಡ ಸಿಗಬಹುದು. ಆ ನಿಟ್ಟಿನಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಇವುಗಳನ್ನ. ಹಾಗೆ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ, ನಾನಿಲ್ಲಿ ಇಂಡಿವಿಜುವಲ್ ಕಂಪನಿಗಳನ್ನ ಕವರ್ ಮಾಡಕ್ ಹೋಗೋದಿಲ್ಲ, ಓನ್ಲಿ ಸೆಕ್ಟರ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದೇನಂದ್ರೆ ಆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಟಾಪ್ ಕಂಪನಿಗಳನ್ನ ಸ್ಟಡಿ ಮಾಡಿ. ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಸ್ಟಡಿ ಮಾಡಿ. ಲಾರ್ಜ್ ಕ್ಯಾಪ, ಮಿಡ್ ಕ್ಯಾಪ, ಸ್ಮಾಲ್ ಕ್ಯಾಪ, ಮೈಕ್ರೋ ಕ್ಯಾಪ ಇವುಗಳನ್ನ ಅರ್ಥ ಮಾಡ್ಕೊಂಡು ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ನಿರ್ಧಾರ ಮಾಡಿದ್ರೆ ಮೇ ಬಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಾಭ ನೀವು ನೋಡುವಂತ ಅವಕಾಶಗಳು ಇದ್ದೇ ಇದೆ ಈ ಸೆಕ್ಟರ್ಸ್ ಅಲ್ಲಿ. ಯಾಕಂದ್ರೆ ಸರ್ಕಾರದ ಫೋಕಸ್ ಕೂಡ ಈ ಸೆಕ್ಟರ್ ಗಳ ಮೇಲಿದೆ. ಗ್ರೋತ್ ಅಪಾರ್ಚುನಿಟೀಸ್ ಇದೆ, ಜೊತೆಗೆ ಮೊಮೆಂಟಮ್ ಕೂಡ ಇದೆ. ಲಾಸ್ಟ್ 1.5-2 ವರ್ಷದಲ್ಲಿ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೂ ಕೂಡ ಈ ಸೆಕ್ಟರ್ಸ್ ನಲ್ಲಿ ತುಂಬಾ ನಷ್ಟ ಆಗಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಐಯಲ್ಲಿ ತಗೊಂಡಿರೋರಿಗೆ ಒಂದಷ್ಟು ಕರೆಕ್ಷನ್ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಬಟ್ ಇಟ್ಕೊಂಡ್ರೆ ಮುಂದೆ ಅವುಗಳೇ ಒಳ್ಳೆ ಲಾಭವನ್ನ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾದ್ರೆ ಯಾವುಗಳು ಆ ಸೆಕ್ಟರ್ಸ್? ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ನಂತರ ಟೆಕ್ನಿಕಲಿ ಕೂಡ ಯಾವ ರೀತಿ ಮೊಮೆಂಟಮ್ ಇದೆ ನೋಡಿ, ನಿಮಗೆ ಯಾವುದು ಅಂದ್ರೆ ಯಾವ ಕಂಪನಿ ಸರಿ ಅನ್ಸುತ್ತೆ ಅದನ್ನ ಆಯ್ಕೆ ಮಾಡಿ. ಹಾಗಾದ್ರೆ ಯಾವೆಲ್ಲ ಸೆಕ್ಟರ್ಸ್ ಇದ್ದಾವೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಡಿಫೆನ್ಸ್ ಅಂಡ್ ಏರೋಸ್ಪೇಸ್. ಇದರಲ್ಲಿ ಯಾವೆಲ್ಲ ಕಂಪನಿಗಳು ಬರ್ತವೆ ಅಂತ ಜಸ್ಟ್ ನೀವು ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸ್ಟಾಕ್ಸ್ ಇನ್ ಇಂಡಿಯಾ ಅಂತ ಸರ್ಚ್ ಕೊಟ್ಬಿಟ್ರೆ ಲಿಸ್ಟ್ ಆಫ್ ಶೇರ್ಗಳು ಬಂದ್ಬಿಡುತ್ತವೆ. ಅದರಲ್ಲೂ ನಿಮ್ಗೆ ಸ್ಕ್ರೀನರ್ ಲಿಂಕ್ ಸಿಗುತ್ತೆ, ಇಲ್ಲೇ ಇದೆ ನೋಡಬಹುದು, ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನೀಸ್. ಅಲ್ಲಿ ಹೋದ್ರೆ ಆಲ್ಮೋಸ್ಟ್ 30-40 ಕಂಪನೀಸ್ ಇದಾವೆ. ಹಾಗಂತ ನಾವು ಒಂದೇ ಸೆಕ್ಟರ್ ಅಲ್ಲಿ ಹಲವು ಷೇರುಗಳಲ್ಲಿ ಹೂಡಿಕೆ ಮಾಡೋದು ಕೂಡ ಒಳ್ಳೇದಲ್ಲ. ನಿಮಗೆ ಯಾವ್ದು ಒಳ್ಳೇದನ್ಸುತ್ತೆ ಅಂತ 1 ಅಥವಾ 2 ಮ್ಯಾಕ್ಸಿಮಮ್, ಬಟ್ 2 ಷೇರುಗಳನ್ನ ಆಯ್ಕೆ ಮಾಡಿದ್ರು ಕೂಡ ಸೇಮ್ ಬಿಸ್ನೆಸ್ ಮಾಡುವಂತವನ್ನಲ್ಲ. ಯಾಕಂದ್ರೆ ಓವರ್ ಲ್ಯಾಪಿಂಗ್ ಆಗುತ್ತೆ ಇನ್ ಕೇಸ್ ಹಂಗ್ ಮಾಡಿದ್ರೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಫೈಟರ್ ಜೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಅಂದ್ರೆ ಇನ್ನೊಂದು ಡಿಫೆನ್ಸ್ ಅಲ್ಲಿ ಬಳಸುವಂತ ಶಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತವು, ಅಥವಾ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ಈ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಂದ ತಕ್ಷಣ ಅದರಲ್ಲೇ ಸಬ್ ಕ್ಯಾಟಗರೀಸ್ ಬರುತ್ತೆ. ಸಬ್ ಕ್ಯಾಟಗರೀಸ್ ಅನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಜೊತೆಗೆ ಈ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಗೆ ಸ್ಪೇರ್ಸ್ ಅನ್ನ ಸಪ್ಲೈ ಮಾಡುವಂತ ಕಂಪನೀಸ್ ಕೂಡ ಸಿಗುತ್ತೆ. ಎನ್ಸಿಲರಿ ಕಂಪನೀಸ್, ಸ್ಪೇರ್ ಪಾರ್ಟ್ಸ್ ಅನ್ನ ಸಪ್ಲೈ ಮಾಡುವಂತ ಕಂಪನೀಸ್. ಈ ರೀತಿಯಾಗಿ ನಾವು ಆಯ್ಕೆ ಮಾಡಬಹುದು. ಅದರಲ್ಲೂ ಸಬ್ ಕ್ಯಾಟಗರೀಸ್ ಹೋದ್ರೆ ನಮಗೆ ಡಿಫೆನ್ಸ್ ಅಲ್ಲೇ ಹಲವು ಕಂಪನಿಗಳು ಸಿಗ್ತವೆ. ಜೊತೆಗೆ ಡಿಫೆನ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡೋದಲ್ಲದೆ ಬೇರೆ ಸೆಗ್ಮೆಂಟ್ಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನೀಸ್ ಕೂಡ ಇರುತ್ತವೆ. ನಾವು ಯಾವ್ದಾದ್ರು ಒಂದು ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಇವೆಲ್ಲ ಗೊತ್ತಾಗುತ್ತೆ. ನಾವು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಂಪನಿಯ ಹೆಸರನ್ನ ನೋಡಿ, ಅಥವಾ ಫ್ರೆಂಡ್ ಹೇಳ್ದ ಅಂತ, ಅಥವಾ ರಿಲೇಟಿವ್ ಯಾರೋ ಹೇಳಿದ್ರು ಅಂತ, ಅಥವಾ ನಾನು ಯಾವ್ದು ಹೇಳ್ದೆ ಅಂತ ಮಾಡಿದ್ರೆ ಖಂಡಿತ ಅದು ಕಂಪನಿಗಳ ಬಗ್ಗೆ ತಿಳ್ಕೊಂಡಂಗಲ್ಲ. ನೀವು ಜಸ್ಟ್ ಯಾರೋ ಕೊಟ್ಟಿದ್ದ ಟಿಪ್ ಅನ್ನ ನೆಚ್ಕೊಂಡು ಹೂಡಿಕೆ ಮಾಡ್ತಿದ್ದೀರಿ ಅಂತ ಆಗುತ್ತೆ. ಹಾಗಾಗಿ ಟಿಪ್ ನ ಹಿಂದೆ ಹೋಗೋದು ಬಿಡಿ, ನೀವು ವರ್ಕ್ ಮಾಡಿ, ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ, ಅದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ರೇಷಿಯೋನ ಸ್ಟಡಿ ಮಾಡಿ, ನಂತರ ಹೂಡಿಕೆ ಮಾಡಿ. ಯಾಕಂದ್ರೆ ಯಾವಾಗ ನೀವು ವರ್ಕ್ ಮಾಡಕ್ಕೆ ಶುರು ಮಾಡ್ತೀರಿ ಆಗ ನಿಮ್ಗೆ ಮಾರ್ಕೆಟ್ ನ ಆಳ ಅಗಲ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಖಂಡಿತ ಗೊತ್ತಾಗೋದಿಲ್ಲ. ಇನ್ನು 10 ವರ್ಷ ಹೋದ್ರೂ ನೀವು ಒಳ್ಳೆ ಲಾಭವನ್ನ ಮಾರ್ಕೆಟ್ ಅಲ್ಲಿ ಗಳಿಸೋದಕ್ಕಾಗೋದಿಲ್ಲ. ನಾನು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ಟಿದ್ದೀನಿ. ಹೇಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಹೇಗೆ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಎಲ್ಲವನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ವಿಡಿಯೋಗಳಿದೆ ಪ್ಲೇ ಲಿಸ್ಟ್ ಹೋದ್ರೆ. ಜೊತೆಗೆ ನನ್ನ ವಿಡಿಯೋಸ್ ಅಲ್ಲದೆ ಬೇರೆ ವಿಡಿಯೋಸ್ಗಳು ಕೂಡ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹುಡುಕೋದ್ರೆ. ಆ ರೀತಿಯಾಗಿ ಮಾಡ್ತೀರಾ ಮಾಡಿ. ಇನ್ನು ನಮ್ಮ ಕೋರ್ಸ್ಗೆ ಸೇರ್ಕೊಂಡವ್ರಿಗೆ ಇನ್ನು ಡೀಟೇಲ್ ಆಗಿ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಕಲಿಯದ ಹೊರತು ಖಂಡಿತ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗೋದು ಕಷ್ಟ. ನೀವು ಕಲ್ತ್ರೆ ಅದು ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತದ್ದು. ನಾನು ಅದಕ್ಕೆ ಹೇಳ್ತಿದ್ದೆ, ನಮ್ಮ ಕೋರ್ಸ್ಗೆ ಸೇರುವಂತವ್ರಿಗೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಇದು ಒಳಗೊಂಡಿರುತ್ತೆ ಅಂತ ನಮ್ಮ ಕೋರ್ಸ್. ನೀವು ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಇವತ್ತು ವಿಡಿಯೋ ನೋಡ್ತೀರಿ, ನಾಳೆ ಮರಿತೀರಿ, ಅಷ್ಟೇ ಮುಗಿದೋಯ್ತು. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು, ಪ್ರಾಕ್ಟೀಸ್ ಅಲ್ಲಿ ಇಡಬೇಕು. ಯಾವುದೇ ಒಂದು ಕಂಪನಿಯನ್ನ ಆಯ್ಕೆ ಮಾಡೋಕ್ ಮುಂಚೆ ಎಲ್ಲ ಅನಾಲಿಸಿಸ್ ಮೆಥಡ್ಸ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ತಾ ಹೋದಂಗೆ
ನೀವು ಬಳಕೆ ಮಾಡ್ತಾ ಮಾಡ್ತಾ ಇನ್ನೂ ಎಕ್ಸ್ಪರ್ಟ್ ಆಗ್ತೀರಿ. ಈಗ ಮೇ ಬಿ ಒಂದು ಕಂಪನಿಯನ್ನ ಅನಲೈಸ್ ಮಾಡಕ್ಕೆ 2 ದಿನ 3 ದಿನ ತಗೊಳ್ಳೋ ಸಮಯ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಜಸ್ಟ್ 2 ಅವರ್ಸ್ ಅಲ್ಲಿ ನೀವು ಅದನ್ನ ಮಾಡಕ್ಕೆ ಸಾಧ್ಯ ಆಗ್ಬೋದೇನೋ. ಯಾಕಂದ್ರೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ಆ ಕಂಪನಿಯನ್ನ ನಾವು ಮುಂದುವರಿಸಬೇಕಾ, ಸ್ಟಡಿ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ತಿಳಿಸ್ಬಿಡುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಹಾಗಾಗಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಖಂಡಿತ ಅವಕಾಶಗಳಿದೆ. ಒಳ್ಳೆಯ ಕಂಪನಿಗಳನ್ನ ಸ್ಟಡಿ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಸರ್ಕಾರದ ಗಮನ ಕೂಡ ಇಲ್ಲಿದೆ. ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋ ಟಾರ್ಗೆಟ್ ಹಾಕೊಂಡು ಸರ್ಕಾರ ಮುಂದುವರಿಯುತ್ತಿದೆ. ಆ ನಿಟ್ಟಿನಲ್ಲಿ ಅಚೀವ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಸೊ ಪಾಲಿಸಿ ಸಪೋರ್ಟ್ ಕೂಡ ಇದೆ. ಜೊತೆಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಆಗ್ತಿರುವಂತಹ ಕಾನ್ಫ್ಲಿಕ್ಟ್ ಅನ್ನ ನೋಡಿದ್ರೆ ಖಂಡಿತ ಡಿಫೆನ್ಸ್ ಸೆಕ್ಟರ್ ನ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಸ್ಟಡಿ ಮಾಡಬಹುದು ಈ ಸೆಕ್ಟರ್ ನ. ಇನ್ನು 2ನೇ ಸೆಕ್ಟರ್ ರಿನ್ಯೂವಬಲ್ ಎನರ್ಜಿ. ರಿನ್ಯೂವಬಲ್ ಎನರ್ಜಿನಲ್ಲಿ ಕೂಡ ಅವಕಾಶಗಳಿದೆ. ಅದರಲ್ಲೂ ಈಗ ಈ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ನಮಗೆ ರಿನ್ಯೂವಬಲ್ ಎನರ್ಜಿಯ ಇಂಪಾರ್ಟೆನ್ಸ್ ಅನ್ನ ತಿಳಿಸ್ಕೊಡ್ತಿದೆ. ನಾವು ತುಂಬಾನೇ ಡಿಪೆಂಡೆನ್ಸಿಯನ್ನ ಹೊಂದಿರಬಾರದು ಯಾವುದೋ ಒಂದು ಎನರ್ಜಿ ಮೂಲದ ಮೇಲೆ ಅನ್ನೋದನ್ನ ತಿಳಿಸ್ಕೊಡ್ತಿದೆ. ನಾವು ಎಲ್ಲೆಲ್ಲ ರಿನ್ಯೂವಬಲ್ ಎನರ್ಜಿಯನ್ನ ಬಳಸೋದಕ್ಕೆ ಸಾಧ್ಯ ಆಗುತ್ತೆ, ಎಲ್ಲೆಲ್ಲ ಕ್ರೂಡ್ ಬಳಸೋದನ್ನ ತಪ್ಪಿಸಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಈಗಾಗಲೇ ಆರಂಭವಾಗಿದೆ. ಹಾಗಾಗಿ ಇಲ್ಲೂ ಕೂಡ ಅವಕಾಶಗಳಿದೆ. ಅದು ವಿಂಡ್ ಎನರ್ಜಿ ಆಗ್ಬೋದು, ಸೋಲಾರ್ ಆಗ್ಬೋದು, ಅಥವಾ ಥರ್ಮಲ್ ಪವರ್ ಆಗ್ಬೋದು. ಇಲ್ಲೆಲ್ಲ ಅವಕಾಶಗಳು ಖಂಡಿತ ಇದೆ. ಅವನ್ನ ನಾವು ಹುಡುಕ್ಬೇಕಷ್ಟೇ. ಹುಡುಕೋದಕ್ಕೆ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದ್ರೆ ಅವಕಾಶಗಳು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಆರಂಭಿಸಿ ಖಂಡಿತ ಒಂದಲ್ಲ ಒಂದು ಒಳ್ಳೆ ಕಂಪನಿ ಸಿಗುತ್ತೆ. ಇನ್ನು ಮುಂದುವರಿಯುವ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಇಲ್ಲಿ ಸಪೋರ್ಟ್ ಸಿಗೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಅದು ನಮ್ಮ ಮೂಲಕ ನೀವು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಸೆಕ್ಟರ್ಗೆ ನಾವು ಬರೋದಾದ್ರೆ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್. ಇದ್ರ ಬಗ್ಗೆ ಕೂಡ ನಾನು ಈ ಹಿಂದಿನ ಕೂಡ ಹಲವು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಪವರ್ ಟ್ರಾನ್ಸ್ಮಿಷನ್ ಹಾಗೂ ಎಕ್ವಿಪ್ಮೆಂಟ್ಸ್ ಈ ಎರಡೂ ಕಡೆ ಅವಕಾಶಗಳಿದೆ. ಎಕ್ವಿಪ್ಮೆಂಟ್ಸ್ ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಆಗ್ಬೋದು, ಅಥವಾ ಟ್ರಾನ್ಸ್ಮಿಷನ್ ಅಲ್ಲಿ ಬಳಸುವಂತ ವೈರ್ಸ್ ಆಗ್ಬೋದು, ಸ್ವಿಚಸ್ ಆಗ್ಬೋದು, ಕಂಡಕ್ಟರ್ಸ್ ಆಗ್ಬೋದು. ಎಲೆಕ್ಟ್ರಿಫಿಕೇಶನ್ ಅಲ್ಲಿ ಏನೆಲ್ಲ ಬಳಸ್ತಾರೆ ಅದೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಇಲ್ಲೂ ಕೂಡ ಖಂಡಿತ ಒಳ್ಳೆಯ ಅವಕಾಶಗಳು ಇದೆ. ಯಾಕಂದ್ರೆ ದಿನೇ ದಿನೇ ಪವರ್ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಭಾರತದಲ್ಲಿ. ಆ ನಿಟ್ಟಿನಲ್ಲಿ ನೋಡಿದಾಗ ಇಲ್ಲೂ ಅವಕಾಶಗಳಿದೆ. ಜೊತೆಗೆ ಇಂಡಸ್ಟ್ರಿಯಲೈಸೇಷನ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗ್ತಾ ಇದೆ. ಸೊ ಇದೆಲ್ಲದರ ರಿಸಲ್ಟ್ ಈ ಸೆಕ್ಟರ್ ಕೂಡ ಒಳ್ಳೆಯ ಅವಕಾಶಗಳು ಇದೆ ಅನ್ನೋದು. ಇದನ್ನ ಸ್ಟಡಿ ಮಾಡಬಹುದು. ನಂತರ EMS ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈಗ ನಾವು ಸಾಕಷ್ಟು ಮುಂದೆ ಬರ್ತಿದೀವಿ. ಸರ್ಕಾರ ಕೂಡ ಇಲ್ಲಿ PLI ಸ್ಕೀಮ್ ಗಳನ್ನ ಕೊಡ್ತಿದೆ, ಸಪೋರ್ಟ್ ಮಾಡ್ತಾ ಇದೆ. ಪಾಲಿಸಿ ಸಪೋರ್ಟ್ ಚೆನ್ನಾಗಿದೆ. ಹಲವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಭಾರತದಲ್ಲಿ ತಮ್ಮ ಯೂನಿಟ್ಸ್ ಅನ್ನ ಸ್ಥಾಪನೆ ಮಾಡ್ತಿದ್ದಾವೆ. ಇನ್ನು ಹಲವು ಭಾರತದ ಕಂಪನೀಸ್ ಸ್ಪೇಸ್ ಅನ್ನ ಸಪ್ಲೈ ಮಾಡ್ತಿದ್ದಾವೆ. OEMs ಇದಾವೆ. ಚೀನಾ +1 ಅಡ್ವಾಂಟೇಜ್ ಅನ್ನು ಕೂಡ ಭಾರತ ಪಡ್ಕೊಳ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ ಸ್ಟ್ರೆಂತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಸೆಕ್ಟರ್ ಅಲ್ಲೂ ಕೂಡ ಖಂಡಿತ ಅವಕಾಶಗಳು ಇನ್ನು ಓಪನ್ ಅಪ್ ಆಗುವಂತ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಕೂಡ ವಾಚ್ ಮಾಡಬಹುದು. ಅದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ಫಾರ್ಮಾ ಅಂಡ್ ಸ್ಪೆಷಾಲಿಟಿ ಕೆಮಿಕಲ್ ಅಂಡ್ ಫಾರ್ಮಾ ಎರಡು ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇನು ಮಾಡಿಲ್ಲ. 2021-22 ಕೂಡ 2020-21 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಬಟ್ 22 ನಂತರ ಆಕ್ಚುಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಇಲ್ಲಿ ಕೇರ್ಫುಲ್ ಆಗಿರಬೇಕು. ಮಾಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಸೆಲೆಕ್ಟಿವ್ ಆಗಿ ಬರ್ತಾ ಇದೆ. ಹಾಗಾಗಿ ಚೂಸಿ ಆಗ್ಬೇಕು ಈ ಸೆಕ್ಟರ್ ಅಲ್ಲಿ. ಬಟ್ ಸ್ಟ್ರೆಂತ್ ಆಗ್ತಾ ಇದೆ ಟೆಕ್ನಿಕಲಿ ನೋಡಿದಾಗ. ಫಾರ್ಮಾ ಅಂಡ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಅನ್ನು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು. ನಂತರ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್. ನಿಮಗೆ ಇಲ್ಲಿ ಕಾಣುವಂತ ಸೆಕ್ಟರ್ ನ ಯಾವುದೇ ಸ್ಟಾಕ್ ಗಳಲ್ಲಿ ಎಷ್ಟು ಬೇಕು ಅಂದ್ರೂ ಜಸ್ಟ್ ಗೂಗಲ್ ಮಾಡಿ ಸ್ಟಾಕ್ಸ್ ಇನ್ ಇಂಡಿಯಾ ಅಂತ, ಅಂದ್ರೆ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಸಾಕು, ಗೂಗಲ್ ಅಲ್ಲಿ ಬಂದ್ಬಿಡುತ್ತೆ. ಸೊ ನಾನು ಯಾಕೆ ಷೇರುಗಳನ್ನ ಕವರ್ ಮಾಡ್ತಿಲ್ಲ ಅಂದ್ರೆ ರೆಸ್ಟ್ರಿಕ್ಷನ್ಸ್ ತುಂಬಾನೇ ಇದೆ. ಹಾಗಾಗಿ ನಿಮ್ಗೆ ಎಲ್ಲಿ ಅವಕಾಶಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮೇ ಬಿ ನಿಮ್ಗೆ ಅದಕ್ಕೆ ಪ್ರತಿಫಲ ಕೂಡ ಸಿಗಬಹುದು ಮುಂದಿನ ದಿನಗಳಲ್ಲಿ. ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಖಂಡಿತ ಇಲ್ಲೂ ಕೂಡ ಒಳ್ಳೆಯ ಅವಕಾಶಗಳಿದೆ. ಸೊ ಟೋಟಲ್ ನಾನು 6 ಸೆಕ್ಟರ್ಸ್ ಅನ್ನ ಕವರ್ ಮಾಡಿದ್ದೀನಿ. 6 ಸೆಕ್ಟರ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿದ್ದಾವೆ, ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಜೊತೆಗೆ ಈವನ್ ನೀವು ಟೆಕ್ನಿಕಲಿ ನೋಡಿದ್ರು ಕೂಡ ಸ್ಟ್ರೆಂಥನ್ ಆಗ್ತಿದೆ ಕಳೆದ 6 ತಿಂಗಳಿಂದ. ಮತ್ತೊಮ್ಮೆ ರೀಕಾಲ್ ಮಾಡೋದಾದ್ರೆ ಡಿಫೆನ್ಸ್ ಅಂಡ್ ಏರೋಸ್ಪೇಸ್, ನಂತರ ರಿನ್ಯೂವಬಲ್ ಎನರ್ಜಿ, ಪವರ್ ಟ್ರಾನ್ಸ್ಮಿಷನ್ ಅಂಡ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಹಾಗೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಾ ಅಂಡ್ ಸ್ಪೆಷಾಲಿಟಿ ಕೆಮಿಕಲ್, ಕ್ಯಾಪಿಟಲ್ ಗೂಡ್ಸ್ ಅಂಡ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಈ 6 ಸೆಕ್ಟರ್ನ ಸ್ಟಡಿ ಮಾಡಿ ನಿಮಗೆ ಯಾವ ಕಂಪನಿಗಳು ಒಳ್ಳೆಯವು ಅನ್ಸುತ್ತೆ, ಫಂಡಮೆಂಟಲ್ಸ್ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಾಭವನ್ನು ಕೊಡಬಹುದು ಅನ್ಸುತ್ತೆ, ಅಂತವನ್ನ ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ಈ ಸೆಕ್ಟರ್ಸ್ ಏನಿದಾವೆ ಇವ್ಯಾವೂ ಕೂಡ ಹೊಸವೇನಲ್ಲ. ನಾನೀಗಾಗಲೇ ಮೇ ಬಿ 10ಕ್ಕಿಂತ ಹೆಚ್ಚು ಬಾರಿ ಕವರ್ ಮಾಡಿದ್ದೀನಿ.
ಜೊತೆಗೆ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋಗಳು 2024 ನವೆಂಬರ್ ಅಲ್ಲಿ ಅಲ್ಲಿಗೆ ರೀಚ್ ಆಗಿಲ್ಲದೆ ಇರಬಹುದು, ಬಟ್ ಒಂದಷ್ಟು ಸ್ಟ್ರೆಂತ್ ಈ ಸೆಕ್ಟರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಖಂಡಿತ ಬಾಟಮ್ ಇಂದ ಒಳ್ಳೆ ರಿಕವರಿ ಅಂತೂ ಸಾಧ್ಯ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಪೊಟೆನ್ಷಿಯಲ್ ಇರುವಂತ ಸೆಕ್ಟರ್ಸ್ ನ ಒಳ್ಳೆಯ ಪರ್ಫಾರ್ಮೆನ್ಸ್. ಹಾಗಾಗಿ ಇಗ್ನೋರ್ ಮಾಡದೆ ಸ್ವಲ್ಪ ಎಫರ್ಟ್ ಹಾಕಿ, ನೀವೇನಾದ್ರೂ ಸೋಷಿಯಲ್ ಮೀಡಿಯಾದ ಟಿಪ್ಸ್ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಂದ್ರೆ ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ನೀವು ಅಂತ ಒಳ್ಳೆ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ನೀವು ಆ ಕಡೆ ಕೇಳಿತೀರಿ, ನೀವು ಸ್ಟಡಿ ಮಾಡಿ, ನೀವು ಅವಕಾಶಗಳನ್ನ ಫೈಂಡ್ ಮಾಡುವಂತ ಅಬಿಲಿಟಿ ಪಡ್ಕೊಳ್ತೀರಿ, ಆಗ ಸಕ್ಸಸ್ ಆಗೋಕೆ ಸಾಧ್ಯ. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ನಮ್ಗೆ ವಿಷಯ ಗೊತ್ತಿರಬೇಕು, ಕಲಿಯೋ ಇಂಟ್ರೆಸ್ಟ್ ಇರಬೇಕು, ಜೊತೆಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ನೀವು ಕಲ್ತು ಸುಮ್ಮನೆ ಇದ್ರೆ ಯೂಸ್ಲೆಸ್. ಅದು ಪ್ರಾಕ್ಟಿಕಲ್ ಆಗಿ ಅದನ್ನ ಅಪ್ಲೈ ಮಾಡಿದ್ರೆ ಮಾತ್ರನೇ ಯೂಸ್ ಆಗೋದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ 2 ಲಿಂಕ್ ಗಳು ಸಿಗುತ್ತೆ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ. ಇನ್ ಕೇಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಿದ್ದೀರಿ ಅಂದ್ರೆ ಚಾನಲ್ ನ ಡಿಸ್ಕ್ರಿಪ್ಷನ್ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಲಿಂಕ್ಸ್ ಇದೆ, ಈ 2 ಕೂಡ ಫಾಲೋ ಮಾಡಿ. ವಾಟ್ಸ್ಆಪ್ ಚಾನಲ್ಗೂ ಕೂಡ ಸೇರ್ಕೊಳ್ಬಹುದು, ಅಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಬರ್ತಾ ಇರುತ್ತವೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತು. ಸರಿ ಗೆಳೆಯರೆ, ಹಾಗೆ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.